ನೀವೇನೇ ಒಂದು ಮಾಡ್ತೀರಾ ಅಂದ್ರೆ ಛಲ ಇಲ್ಲ ಅಂತ ಅಂದ್ರೆ ಅದು ಟುಸ್ ಪಟಾಕಿ ಹಂಗೆ ಒಂಥರ ಎಮ್ಮೆ ತೆಪ್ಪೆಂಗ್ ನಾವು ಒಂದೇ ಹತ್ರ ಕುತ್ಕೊಳ್ಬೇಕಾಗುತ್ತೆ. ಧೈರ್ಯ, ಛಲ, ಆಸೆ ಅಂತ ಯಾವಾಗಿರುತ್ತೋ ನಿಮ್ಮ ಜೀವನದಲ್ಲಿ ಒಂದು ಹುರುಪು ಅನ್ನೋವಂಥದ್ದು ಮೂಡುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳಿಗೆ ನಾನ್ ಹೇಳುವಂಥದ್ದು ಇಷ್ಟೇನೆ. ನಿಮ್ಮ ಮನಿ ಮೂಡ್ನ ಹಾಳು ಮಾಡುವಂಥದ್ದು ಪರಿಸ್ಥಿತಿ ಅಲ್ಲ. ಅದರ ಬದಲಾಗಿ ನೀವು ತಗೊಳ್ಳುವಂತಹ ನೆಗೆಟಿವ್ ಥಿಂಕಿಂಗ್ಗಳಾಗಿರ್ಬೋದು, ಥಾಟ್ಸ್ ಆಗಿರ್ಬೋದು, ಮತ್ತೆ ನೀವು ತಗೊಳ್ಳುವಂತಹ ಡಿಸಿಷನ್ಸ್ಗಳಾಗಿರ್ಬೋದು, ಆ ಸಮಯಕ್ಕೆ ತಕ್ಕನಾಗಿ ನೀವು ಯಾವಾಗ ವರ್ತನೆಯನ್ನ ಮಾಡ್ದೇನೆ ರಾಂಗ್ ಡಿಸಿಷನ್ಸ್ಗಳನ್ನ ತಗೊಳ್ತೀರಲ್ಲ, ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಲ್ಲ, ಅದೇ ನಿಮ್ಮ ಮನಿ ಮೂಡ್ನ ಹಾಳು ಮಾಡುವಂಥದ್ದು. ನನ್ನಿಂದ ಆಗಲ್ಲ, ನನ್ನ ಬಳಿ ಏನೂ ಇಲ್ಲ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಅಂದ್ರೆ ರಾಣಿ ತರ ನೋಡ್ಕೊಳ್ಳುವಂತಹ ಗಂಡ ಸಿಗ್ಲಿಲ್ಲ, ಒಂದೊಳ್ಳೆ ಫ್ಯಾಮಿಲಿ ಇಲ್ಲ, ನನ್ನ ಫ್ರೆಂಡ್ಸ್ಗೆ ಎಲ್ಲ ಇದೆ, ನನ್ನ ಫ್ರೆಂಡ್ಸ್ಗೋ ನನ್ನ ಸಿಸ್ಟರ್ಗೋ ಎಲ್ಲ ಇದೆ, ನನಗೇನು ಇಲ್ಲ ಅಂತ ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮ ನೆಮ್ಮದಿಯ ಜೀವನನ ನಾವೇ ಹಾಳು ಮಾಡ್ಕೊಂಡಂಗೆ ಆಗೋಗುತ್ತೆ. ಆದ್ರೆ ಇದೇ ಮೈಂಡ್ಸೆಟ್ನ ನೀವೊಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ, ನನ್ನ ಕೈಲೂ ಸಾಧ್ಯ, ನನ್ನ ಕೈಲಿ ಯಾಕೆ ಆಗೋದಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಕ್ವಶನ್ ಮಾರ್ಕ್ ಹಾಕೊಳ್ಳೋ ಅಂಥದ್ದು, ನಾನು ಮಾಡಬಲ್ಲೆ ಅನ್ನೋ ಅಂಥದ್ದನ್ನ ಡಿಸಿಷನ್ ತಗೊಳ್ಳೋ ಅಂಥದ್ದು, ನನಗಿದು ಸಾಧ್ಯ ಅನ್ನೋ ಹಾಗೆ ನಡ್ಕೊಳ್ಳೋ ರೀತಿನೋ, ಈ ರೀತಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಅನ್ನೋ ಅಂಥದ್ದು ಬಿಲ್ಡ್ ಆಗುತ್ತೆ. ನಿಮ್ಮ ಮನಿ ಡಿಸಿಷನ್ಸ್ ಕೂಡ ಬದಲಾಗ್ತಾ ಹೋಗುತ್ತೆ. ಕೊನೆಗೆ ಇವೆಲ್ಲವರಿಂದಲೂ ಕೂಡ ನಿಮ್ಮ ಜೀವನನೇ ಉತ್ತಮ ರೀತಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಜೀವನನ ಬದಲಾಯಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಮನಿ ಮೈಂಡ್ ಸೆಟ್ ನ ಅಂದ್ರೆ ನಿಮ್ಮ ಆಲೋಚನೆನ ಬದಲಾಯಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನಿ ಮೈಂಡ್ ಸೆಟ್ ನ ನಾವು ಎಷ್ಟು ಮಟ್ಟಿಗೆ ಬದಲಾಯಿಸ್ಕೊಳ್ತಾ ಹೋಗ್ತೀವೋ ನಮ್ಮ ಲೈಫು ಕೂಡ ಅಷ್ಟು ಮಟ್ಟಿಗೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸ ಅನ್ನೋವಂಥದ್ದು ಇರಬೇಕು, ಒಂದು ಧೈರ್ಯ ಅನ್ನೋವಂಥದ್ದು ಇರಬೇಕು. ಕೆಲವೊಂದ್ಸಲ ಯಾವ ಸಿಚುಯೇಷನ್ ಅಲ್ಲಿ ನಾವು ಎಸ್ ಅಂತ ಹೇಳಬೇಕು ದುಡ್ಡಿನ ವಿಚಾರದಲ್ಲಿ, ಯಾವ ಸಿಚುಯೇಷನ್ ಅಲ್ಲಿ ನೋ ಅಂತ ಹೇಳಬೇಕು ಅನ್ನೋ ಅಂಥದ್ದನ್ನೆಲ್ಲ ನೀವು ಥಿಂಕ್ ಮಾಡಬೇಕಾಗುತ್ತೆ. ಆಸೆ ಇರಲಿ, ತೃಪ್ತಿ ಇರಲಿ, ಬೇಕಾದನ್ನ ಪಡ್ಕೊಳ್ಳಿ, ಬೇಡ ಅನ್ನೋವಂಥದ್ದನ್ನ ಖಡಾಖಂಡಿತವಾಗಿ ಬೇಡ ಅಂತ ಹೇಳಿ ಅದನ್ನ ಬಿಟ್ಬಿಡಿ. ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂತ ಅಂದ್ರೆ ಒಂದು ಸಂಕೋಚ ಮನೋಭಾವದಿಂದ ಸುಮ್ಮನೆ ಇರೋದ್ರ ಬದಲು ಧೈರ್ಯದಿಂದ ನಂಗೆ ಸಹಾಯ ಬೇಕು ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಧೈರ್ಯದಿಂದ ಕೇಳಿ. ಅಕಸ್ಮಾತ್ ನಿಮ್ಮಿಂದ ಏನಾದರೂ ತಪ್ಪಾಯ್ತು ಅಂದ್ರೆ ನಾನು ತಪ್ಪು ಮಾಡೋದಲ್ಲ ಅಂತ ಯೋಚನೆ ಮಾಡ್ತಾ ನಿಮ್ಮ ತಪ್ಪಿಗೆ ನೀವೇ ಶಿಕ್ಷಣ ಕೊಟ್ಕೊಳ್ಳೋದ್ರ ಬದಲು ಅದರಿಂದ ನಾನು ಕಲಿತಂತ ಒಂದು ಪಾಠ ಅಂತ ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡ್ದೇನೆ ಇರೋ ರೀತಿ ನೋಡ್ಕೊಳ್ತಾ ಹೋಗಿ. ಹಣವನ್ನ ಉಳಿಸೋ ಅಂತ ಹೆಣ್ಮಗಳು ಒಂದು ಸೆಕ್ಯೂರ್ ಅಂಡ್ ಸೇಫ್ ಝೋನ್ ಅಲ್ಲಿ ಇರ್ತಾಳೆ. ಆದ್ರೆ ಸೇವಿಂಗ್ ಜೊತೆ ಹಣನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾಳಲ್ಲ, ಅವಳು ನಿಜವಾಗ್ಲೂ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಬೆಳೀತಾ ಹೋಗ್ತಾಳೆ. ಯಾವುದಕ್ಕೂ ಕೂಡ ಎದುರ್ಕೊಳ್ಳೋ ಅಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಸೆಕ್ಯೂರ್ ಅಂಡ್ ಸೇಫ್ ಜೊತೆಗೆ ಸ್ಟ್ರಾಂಗ್ ಆಗೋದನ್ನ ಕಲ್ತ್ಕೊಳ್ಬೇಕು. ಹಾಗಾದ್ರೆ ಬನ್ನಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಗಳು ಹೇಗೆಲ್ಲ ಹಣದ ವಿಚಾರದಲ್ಲಿ ಒಂದು ಪಾಸಿಟಿವ್ ಆಗಿ ಮೈಂಡ್ ಸೆಟ್ ನ ಬೆಳೆಸ್ಕೊಳ್ತಾ ಹೋಗ್ಬೇಕು ಅಂತ ಒಂದೊಂದಾಗಿ ಟಿಪ್ಸ್ ನ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಒಂದೊಂದಾಗಿ ಫಾಲೋ ಮಾಡ್ಕೊಳ್ತಾ ಹೋದ್ರೆ ಸಾಕು. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವಿಗೌಡ. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ನಿಮಗೆ ಗೊತ್ತು. ಹೌದು, ನಾನು ಮಾತಾಡ್ತಾ ಇರೋಂತಹ ಟಾಪಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳು ಹೇಗೆ ಪಾಸಿಟಿವ್ ಆಗಿ ಮನಿ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನಂಬರ್ 1 ಯಾವ್ದಪ್ಪ ಅಂದ್ರೆ ಆತ್ಮವಿಶ್ವಾಸ. ಅಂದ್ರೆ ನನ್ನಿಂದ ಸಾಧ್ಯ ಅನ್ನೋವಂಥದ್ದು. ನಾವ್ ಯಾವಾಗ ನಮ್ಮ ಮೇಲೆ ನಾವು ನಂಬಿಕೆನ ಇಟ್ಕೊಳ್ತೀವೋ ಅವಾಗ ಮಾತ್ರ ಒಂದು ಹಣದ ವಿಷಯದಲ್ಲಾಗ್ಲಿ ಇಲ್ಲ ಜೀವನದ ವಿಷಯದಲ್ಲಾಗ್ಲಿ ಒಂದು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಮನಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಮನಿನ ಬೆಳೆಸೋದ್ರ ಬಗ್ಗೆ ನಿಮ್ಮಲ್ಲಿ ನೀವು ಒಂದು ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಬರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನನಗೆ ಫೈನಾನ್ಷಿಯಲ್ ಬಗ್ಗೆ ಏನು ಗೊತ್ತಿಲ್ಲ, ನನ್ನ ಜೀವನನ ನಾನು ಹೇಗೆ ನಿರ್ಧಾರ ಮಾಡ್ಬೇಕು ಅನ್ನೋವಂಥದ್ದು ಗೊತ್ತಿಲ್ಲ ಅಂತ ಒಂದು ಆತ್ಮವಿಶ್ವಾಸನ ಕಳ್ಕೊಂಡು ಹಿಂದೆ ಸರಿಯೋದ್ರ ಬದಲು ದಿನ ಫೈನಾನ್ಷಿಯಲ್ ಬಗ್ಗೆ ಕಲ್ತ್ಕೊಳ್ಳಿ. ಚಿಕ್ಕದಾಗಿ ಕಲ್ತ್ಕೊಳ್ಳಿ. ಹಣನ ಹೇಗೆ ಸೇವ್ ಮಾಡುವಂಥದ್ದು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ನಮ್ಗೆ ರಿಟರ್ನ್ ಸಿಗುತ್ತೆ, ಹಣನ ಹೇಗೆ ಡಬಲ್ ಮಾಡ್ಕೊಳ್ಳುವಂಥದ್ದು ಅಂತೆಲ್ಲ ಚಿಕ್ಕದಾಗಿ ಕಲಿತಾ ಹೋದ್ರೆ ನಿಮ್ಗೆ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಬರುತ್ತೆ. ಖಂಡಿತವಾಗ್ಲೂ ನೀವು ಅದನ್ನ ಅರ್ಥ ಮಾಡ್ಕೊಂಡಷ್ಟು ನಿಮ್ಗೆ ಆತ್ಮವಿಶ್ವಾಸ ಅನ್ನೋವಂಥದ್ದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನಂಬರ್ 2 ಯಾವ್ದಪ್ಪ ಅಂದ್ರೆ ಧೈರ್ಯ ಅನ್ನೋವಂಥದ್ದು. ಅಂದ್ರೆ ಹೊಸದನ್ನು ಪ್ರಯತ್ನಿಸೋ ರೀತಿ ಒಂದು ಧೈರ್ಯ ಅನ್ನೋವಂಥದ್ದು ಇರಬೇಕು. ಈಗ ನಾವೇನೇ ಒಂದು ಸ್ಟಾರ್ಟಿಂಗ್ ಪ್ರಯತ್ನಗಳನ್ನ ಪಡ್ತೀವಿ ಅಂದ್ರೆ ಭಯ ಅನ್ನೋವಂಥದ್ದು ಇರುತ್ತೆ. ಅದೇನೇ ಭಯ ಇದ್ರೂ ಕೂಡ ಒಂದು ವಿಷಯದ ಬಗ್ಗೆ ನೀವು ಧೈರ್ಯದಿಂದ ಮುನ್ನುಗ್ತಾ ಇದ್ದೀರಾ ಅಂತ ಅಂದ್ರೆ ಅದ್ರ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಆ ಭಯ ಅನ್ನೋ ಜಾಗಕ್ಕೆ ಧೈರ್ಯ ಅನ್ನೋವಂಥದ್ದು ಬರುತ್ತೆ. ನಿಮ್ಗೆ ಯಾವಾಗ ಆ ವಿಷಯದ ಬಗ್ಗೆ ಗೊತ್ತಿರೋದಿಲ್ವಾ ಅವಾಗ್ಲೇ ನಿಮ್ಗೆ ಧೈರ್ಯ ಅನ್ನೋವಂಥದ್ದು ಬರೋದಿಲ್ಲ, ಭಯ ಅನ್ನೋವಂಥದ್ದು ಶುರುವಾಗುತ್ತೆ. ಈಗ ನಾನೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ಗೆ ಆ ಕಾನ್ಸೆಪ್ಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ರೆ ಭಯ ಅನ್ನೋವಂಥದ್ದು ಶುರುವಾಗುತ್ತೆ.
ಕಾನ್ಸೆಪ್ಟ್ ಬಗ್ಗೆ ನನ್ಗೆ ಏನಾದ್ರು ಗೊತ್ತಿದೆ, ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ತಯಾರಾಗಿದ್ದೀನಿ ಅಂತ ಅಂದ್ರೆ ನನಗೆ ಧೈರ್ಯ ಅನ್ನೋಂಥದ್ದು ತನ್ನಕ್ ತಾನೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾವ ವಿಷಯನ ನೀವು ಅರ್ಥ ಮಾಡ್ಕೊಳ್ಬೇಕು, ಈಗ ಫೈನಾನ್ಷಿಯಲ್ ವಿಷಯದಲ್ಲೇ ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಧೈರ್ಯದಿಂದ ಮುನ್ನುಗ್ಗಿ ಪ್ರಯತ್ನ ಪಡ್ತಾನೆ ಇರಿ. ಭಯ ಭಯ ಅಂತ ಹಿಂದೆ ಸರಿತಾ ಕುತ್ಕೊಳ್ಬೇಡಿ. ಆದಷ್ಟು ನೀವೇನಾದ್ರೂ ಸಾಧನೆ ಮಾಡ್ಬೇಕು, ದುಡ್ಡನ್ನ ಮಾಡ್ಬೇಕು ಅಂತ ಅಂದ್ರೆ ಭಯ ಬಿಟ್ಟು ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ನಿಮ್ಗೆ ಅದು ಸಾಧ್ಯ. ಹೊಸದಾಗಿ ಕಲಿತಾನೆ ಇರಿ. ಸತತ ಪ್ರಯತ್ನದಿಂದ ನೀವು ಚಿಕ್ಕದಾಗಿ ಕಲ್ತ್ರು ಪರವಾಗಿಲ್ಲ, ಒಂದು ಹೊಸ ಪ್ರಯತ್ನನ ಮಾಡ್ತಾ ಇದ್ರೆ ಅದೊಂದು ದಿನ ನಿಮ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಮನೇಲೇ ಕೂತಿದ್ದೀನಿ, ನನ್ಗೆ ಯಾರು ದುಡ್ಡು ಕೊಡ್ತಾರೆ, ನನ್ಗೆ ಯಾರು ಕೊಡೋದಿಲ್ಲ ಅಂತ ಯೋಚನೆ ಮಾಡೋದ್ರ ಬದಲು ನಾನು ಏನಾದ್ರೂ ಒಂದು ಕಲ್ತು ಒಂದು 4 ಸಂಪಾದನೆ ಮಾಡೋ ರೀತಿ ಆಗ್ತೀನಿ ಅನ್ನೋಂಥ ಧೈರ್ಯನ ನೀವು ತುಂಬಿಕೊಂಡಾಗ ಮಾತ್ರ, ಹೊಸ ಪ್ರಯತ್ನಗಳ ಕಲ್ತಾಗ ಮಾತ್ರ ನಿಮ್ಗೆ ಆ ಮನಸ್ಸಿನಲ್ಲಿ ಭಯ ಅನ್ನೋವಂಥದ್ದು ಹೋಗುವಂಥದ್ದು, ಧೈರ್ಯ ಅನ್ನೋವಂಥದ್ದು ಬರುವಂಥದ್ದು. ನಂಬರ್ 3 ಯಾವ್ದಪ್ಪ ಅಂದ್ರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಎಸ್ ಅನ್ನೋವಂಥದ್ದನ್ನ ಕಲ್ತ್ಕೊಳ್ಬೇಕು. ಯಾವ್ದಾದ್ರು ಒಂದು ಅವಕಾಶಗಳು ಸಿಕ್ತು, ಆಪರ್ಚುನಿಟಿ ಸಿಕ್ತು ಅನ್ನೋಂಥ ಟೈಮ್ನಲ್ಲಿ ನೀವು ಆ ಅವಕಾಶಗಳು ಸಿಗೋವರೆಗೂ ನಾನು ಏನಾದ್ರೂ ಮಾಡ್ತೀನಿ ಅನ್ನೋಂಥ ಧೈರ್ಯನ ತಂದ್ಕೊಂಡಿರ್ತೀರಾ. ಬಟ್ ಅವಕಾಶಗಳು ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋಂಥ ಟೈಮ್ನಲ್ಲಿ ಭಯ ಪಟ್ಕೊಂಡು ಮುದ್ರಕೊಳ್ತೀರಾ. ಸೊ ಹಾಗಾಗಿ ನೀವು ಅವಕಾಶ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೂ, ಯಾರಿಗೂ ಯಾವ ವಿಷಯನೂ ಗೊತ್ತಿರೋದಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಧೈರ್ಯದಿಂದ ಹೌದು ನಾನು ಕಲಿತೀನಿ, ನಾನು ಮಾಡ್ತೀನಿ ಅನ್ನೋಂತಹ ಒಂದು ಧೈರ್ಯ, ಒಂದು ಸ್ಥೈರ್ಯ ಅನ್ನೋವಂಥದ್ದನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಆಗಿ ಬೆಳೆಸ್ಕೊಳ್ತಾ ಹೋಗ್ಬೇಕು. ಹೌದು ನನ್ಗೇನು ಗೊತ್ತಿಲ್ಲ ಅಲ್ವಾ, ಕಲ್ತು ತೋರಿಸ್ತೀನಿ, ನಾನು ಅದ್ರ ಬಗ್ಗೆ ತಿಳ್ಕೊಳ್ತೀನಿ ಅನ್ನೋವಂಥದ್ದನ್ನ ನೀವು ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಆಗಿ ತಿಳ್ಕೊಳ್ಳಿ. ಆಗ ಧೈರ್ಯವಾಗಿ ನೀವೇನೇ ಒಂದು ಮಾಡ್ತೀನಿ ಅಂದ್ರೂ ಕೂಡ ಅದೇ ನಿಮ್ಗೆ ಒಂದು 50% ಹೌದು ಎಸ್ ಅಂತ ಹೇಳು, ನಾನು ಮುಂದುವರಿಬಹುದು ಅನ್ನೋಂತಹ ಒಂದು ಮೈಂಡ್ ನಲ್ಲಿ ಆ ವರ್ಡ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ನನಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ಕಲ್ತಿ ತೋರಿಸ್ತೀನಿ ಅನ್ನೋವಂತಹ ಒಂದು ಪಾಸಿಟಿವ್ ಆಗಿ ನೀವು ನಿಮ್ಮ ಮೈಂಡ್ ನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಎಸ್ ಅನ್ನೋವಂಥದ್ದನ್ನ ಆದಷ್ಟು ನಿಮ್ಮ ಕಲಿಕೆನಲ್ಲಿ, ನಿಮ್ಮ ಫೈನಾನ್ಷಿಯಲ್ ವಿಷಯದಲ್ಲಿ ಎಸ್ ಅನ್ನೋವಂಥದ್ದನ್ನ ಕಲ್ತ್ಕೊಳ್ಳಿ. ನಿಮ್ಮ ಒಂದು ಫೈನಾನ್ಷಿಯಲ್ ಗ್ರೋತ್ಗೆ ಅದು ಸಹಾಯ ಮಾಡ್ತಾ ಇದೆ, ನಿಮ್ಮ ಜೀವನನ ಒಂದು ಉತ್ತಮ ರೀತಿ ರೂಪಿಸ್ಕೊಳ್ಳೋಕೆ ಅದು ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಹಿಂದೆ ಸರಿಯೋದಕ್ಕೆ ಹೋಗ್ಬೇಡಿ. ಎಸ್ ನಾನು ಮಾಡ್ತೀನಿ, ನನಗೆ ಗೊತ್ತಿಲ್ಲ ಆದ್ರೂ ಕಲ್ತು ಮಾಡ್ತೀನಿ ಅನ್ನೋ ರೀತಿ ಮೈಂಡ್ ಸೆಟ್ ನಲ್ಲಿ ಯಾವಾಗ್ಲೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ನಲ್ಲಿ ಎಸ್ ಅನ್ನೋಂಥದ್ದು ಇರಬೇಕು. ಸೊ ಆವಾಗಲೇ ನಾವು ಒಂದು ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮುಂದುವರೆಯೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ, ಆದ್ರೆ ಆಸೆ ಇರುತ್ತೆ, ಆಸೆ ಬೇರೆ, ಬಟ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಪಾಸಿಟಿವ್ ಥಿಂಕಿಂಗ್ ಬೇಕಲ್ವಾ. ಹೌದು ನನ್ನ ಕೈಲಿ ಆಗುತ್ತೆ ಅನ್ನೋವಂಥದ್ದು ಅದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು, ನಿಮ್ಮ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಎಸ್ ಅನ್ನೋವಂತಹ ಒಂದು ಥಾಟ್ನ ಇಟ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಒಂದು ಮುನ್ನುಗ್ಗೋದನ್ನ ಕಲ್ತ್ಕೊಳ್ಳಿ. ಹೌದು ನನ್ನ ಕೈಲಿ ಸಾಧ್ಯ ಅಂತ ಅನ್ಕೊಂಡು ಮುನ್ನೋಗೋದನ್ನ ಕಲ್ತ್ಕೊಂಡಾಗ ಮಾತ್ರ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳು ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಜೀವನದಲ್ಲಿ ಸಾಧಿಸಿ ತೋರ್ಸೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಎಸ್ ಅನ್ನೋಂತ ಪಾಸಿಟಿವ್ ವರ್ಡ್ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 4 ಯಾವ್ದಪ್ಪ ಅಂದ್ರೆ ಕೆಲವೊಮ್ಮೆ ಹೇಗೆ ಎಸ್ ಅಂತ ಹೇಳ್ತಿರೋ ಕೆಲವೊಮ್ಮೆ ನೋ ಅಂತಾನೂ ಕೂಡ ಹೇಳ್ಬೇಕು. ಇಲ್ಲಿ ಬೇರೆಯವ್ರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ, ಬೇರೆಯವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಾವು ಎಸ್ ಅಂತ ಹೇಳ್ತಾ ಹೋದ್ರೆ ನಮ್ಮ ಫೈನಾನ್ಷಿಯಲ್ ಗ್ರೋತ್ ಕುಸಿದು ಬೀಳ್ತಾ ಹೋಗ್ತಾ ಇರುತ್ತೆ. ನಾವ್ ಏನ್ ಆಸೆಗಳನ್ನ ಇಟ್ಕೊಳ್ತಾ ಇರ್ತೀವೋ ಒಂದೊಂದ್ ಸ್ಟೆಪ್ ಹತ್ತೋದಕ್ಕೆ ನಾವು ಟ್ರೈ ಮಾಡಿದ್ರೆ ಅದು ಒಂದೊಂದ್ ಸ್ಟೆಪ್ ಕೆಳಗಡೆ ಎಳೆದು ಬಿಸಾಕೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ವಿಷಯದಲ್ಲಿ ಎಸ್ ಅಂತ, ಒಳ್ಳೆ ವಿಚಾರಕ್ಕೆ ಎಸ್ ಅಂತ ಹೇಳ್ತಾ ಹೋಗ್ತಿರಲ್ಲ, ಅದೇ ರೀತಿ ಫೈನಾನ್ಷಿಯಲ್ ವಿಷಯದಲ್ಲಿ ಕೆಟ್ಟ ಅಭ್ಯಾಸಗಳಿಗೆ ನೋ ಅಂತ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಸ್ನೇಹಿತರು ಇವತ್ತು ಒಂದು ಪಾರ್ಟಿಗೆ ಹೋಗೋ ಅಂಥದ್ದು ಇಲ್ಲ ಶಾಪಿಂಗ್ ಹೋಗೋ ಅಂಥದ್ದು ಅಂತ ಕರೆದಂತ ಟೈಮ್ನಲ್ಲಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ನೀವು ಎಸ್ ಅಂತ ಹೋದ್ರೆ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಅಲ್ಲಿಗೆ ಮಟಾಶ್ ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಕರೆದ್ರ ನಮ್ಮ ಬಜೆಟ್ ತಕ್ಕನಾಗಿ ನಾವು ಜೀವನ ಮಾಡ್ತಾ ಇರ್ತೀವಿ ಅಂದ್ರೆ ಅಲ್ಲಿ ನೋ ಅಂತಾನೆ ಹೇಳ್ಬೇಕು. ಇಲ್ಲ ಏನೋ ಒಂದು ನೆಪನ ಹೇಳಿ, ದುಡ್ಡು ಇಲ್ಲ ಅಂತ ಹೇಳೋದ್ರ ಬದಲು ಈ ರೀತಿ ಹೇಳಿ, ನನ್ಗೆ ಇವತ್ತು ಮೂಡ್ ಇಲ್ಲ ಅಂತನೋ, ಇಂಟ್ರೆಸ್ಟ್ ಇಲ್ಲ ಅಂತನೋ, ನನ್ಗೆ ಬೇರೆ ಇಂಪಾರ್ಟೆಂಟ್ ಇದಕ್ಕಿಂತನೂ ಮೀರಿದ ಇಂಪಾರ್ಟೆಂಟ್ ಕೆಲಸ ಇದೆ ಅಂತನೋ ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿ. ಅವ್ರಿಗೆ ಡೈರೆಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ ಅನ್ನೋಂಥ ಸಮಯದಲ್ಲಿ ಈ ರೀತಿ ಇಂಡೈರೆಕ್ಟ್ ವರ್ಡ್ಗಳನ್ನ ಯೂಸ್ ಮಾಡಿ, ಇಂಡೈರೆಕ್ಟ್ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿ ಅವ್ರಿಗೆ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದು ನಿಮ್ಗೆ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿಕ್ಕ ಅಭ್ಯಾಸ ಇವತ್ತಿಂದ ಸ್ಟಾರ್ಟ್ ಆದ್ರೆ ಅದು ನಿಮ್ಗೆ ಇನ್ನ ದೊಡ್ಡ ಮಟ್ಟದಲ್ಲಿ ನೀವು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಒಂದು ಪಾಸಿಟಿವ್ ಆಗಿ ನೋ ಅಂತ ಹೇಳ್ತಿರಲ್ಲ, ಅದೇ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬಾ ಆಸೆನ ಪಟ್ಕೊಳ್ಬೇಕು. ಯಾಕೆ ಆಸೆನ ಪಟ್ಕೊಳ್ಬೇಕು? ಇದು ಅತಿ ಆಸೆ ಗತಿ ಕೇಳಲ್ವಾ ಅಂತ ಅಂದ್ರೆ ಇಲ್ಲ. ಆಸೆ ಪಟ್ಟಿದ್ದು ಅಂದ್ರೆ ಯಾವಾಗ ನಾವು ಕನಸುಗಳನ್ನ
ಕನಸುಗಳನ್ನ ಕಾಣ್ತಾ ಹೋಗ್ತೀವೋ ಆವಾಗ ನಮ್ಮ ಕನಸುಗಳು ನನ್ಸಾಗ್ತಾ ಹೋಗ್ತಾವಂತೆ. ಸೊ ಹಾಗಾಗಿ ನಾವು ಫಸ್ಟ್ ನಮ್ಮ ಫೈನಾನ್ಷಿಯಲ್ ವಿಷಯದಲ್ಲಿ ಒಂದು ಕನಸುಗಳನ್ನ ಇಟ್ಕೊಳ್ತಾ ಹೋಗ್ಬೇಕು, ಒಂದು ಫೈನಾನ್ಷಿಯಲ್ ಗೋಲ್ನ ಇಟ್ಕೊಳ್ಬೇಕು. ನಿಮ್ಮ ಆಸೆ, ನಿಮ್ಮ ಫೈನಾನ್ಷಿಯಲ್ ಗೋಲ್ ಯಾವ ರೀತಿ ಇರಬೇಕು ಅಂದ್ರೆ ಒಂದು 100 ಸ್ಟೆಪ್ ಆಗೋ ರೀತಿ ಇರಬಾರ್ದು. ಯಾವುದೇ ಕಾರಣಕ್ಕೂ ಒಂದು 5ರಿಂದ 10 ಸ್ಟೆಪ್ ಇರೋ ರೀತಿ ನಿಮ್ಮ ಗೋಲ್ನ ಇಟ್ಕೊಳ್ಬೇಕು. ಹೇಗೆ ಅಂತ ಅಂದ್ರೆ ಈ ಒಂದು ವರ್ಷದಲ್ಲಿ ನಾನು 3 ಲಕ್ಷನ ಸೇವ್ ಮಾಡ್ತೀನಿ ಅಂತನೋ, ಇಲ್ಲ ಅಂದ್ರೆ ಒಂದು 3 ಲಕ್ಷಕ್ಕೆ ಆಗೋ ರೀತಿ ಒಂದು ಗೋಲ್ಡ್ ನ ಪರ್ಚೇಸ್ ಮಾಡ್ತೀನಿ ಅನ್ನೋ ರೀತಿನೋ, ಅಥವಾ ಒಂದು ಸಿಲ್ವರ್ ನ ಪರ್ಚೇಸ್ ಮಾಡ್ತೀನಿ ಅನ್ನೋ ರೀತಿನೋ, ಇಲ್ಲ ಅಂದ್ರೆ ಇನ್ನೂ ದೊಡ್ಡ ಮಟ್ಟದ್ದು ಅಂತ ಅಂದ್ರೆ ಒಂದು ಡೌನ್ ಪೇಮೆಂಟ್ ಆಗಿ ನಾನು ಅಮೌಂಟ್ ನ ಸೇವ್ ಮಾಡ್ತಾ ಹೋಗ್ತೀನಿ. ಒಂದು ಸೈಟ್ ನ ತಗೊಳ್ಳೋದಕ್ಕಾಗಿರ್ಬೋದು, ಇಲ್ಲಾಂದ್ರೆ ಮನೆನ ಕಟ್ಟೋದಕ್ಕಾಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ನಿಮ್ಮ ಆಸೆ ಪ್ರಕಾರ ಯಾವ್ದಾದ್ರು ಒಂದು ವಸ್ತುನ ತಗೊಳ್ತೀನಿ ಅಂತ ಅಂದ್ರೆ EMI ಗೆ, ಅದಕ್ಕೆ ಒಂದು ಡೌನ್ ಪೇಮೆಂಟ್ ಆಗಿ ನಾನು ಆ ಹಣನ ಸೇವ್ ಮಾಡ್ತೀನಿ ಅನ್ನೋ ರೀತಿ ನಿಮ್ದು 5ರಿಂದ 10 ಸ್ಟೆಪ್ ವರೆಗೆ ಮಾತ್ರ ನಿಮ್ಮ ಫೈನಾನ್ಷಿಯಲ್ ಗೋಲ್ನ ಇಟ್ಕೊಳ್ಬೇಕು. ಅಕಸ್ಮಾತ್ ನೀವು ಇಲ್ಲಿತ್ಕೊಂಡು ಒಂದು 100 ಸ್ಟೆಪ್ ವರೆಗೆ ಫೈನಾನ್ಷಿಯಲ್ ಗೋಲ್ನ ಇಟ್ಕೊಂಡ್ರೆ ಅದು ಸಕ್ಸಸ್ ಆಗೋದಕ್ಕೆ ತುಂಬಾ ದಿನ ತಗೊಳುತ್ತೆ. ಆ ಪೇಷನ್ಸ್ ನಿಮ್ಗೆ ಇರೋದಿಲ್ಲ, ಮತ್ತೆ ನಿಮ್ಮ ಆ ಗೋಲ್ನ ರೀಚ್ ಆಗೋಷ್ಟರಲ್ಲಿ ನೀವು ಒಂಥರ ಡಿಸಪಾಯಿಂಟ್ ಪರ್ಸನ್ ಆಗ್ಬಿಡ್ತೀರಾ. ಸೊ ಹಾಗಾಗಿ ಒಂದು ಫಸ್ಟ್ ಚಿಕ್ಕ ಸ್ಟೆಪ್ ಇಂದ ನಿಮ್ಮ ಫೈನಾನ್ಷಿಯಲ್ ಗೋಲ್ನ ರೀಚ್ ಆಗಿ ಅದಾದ ನಂತರ ನಿಮ್ಗೆ ಒಂದು ಉತ್ಸಾಹ ಅನ್ನೋಂಥದ್ದು ಬರುತ್ತೆ. ನೆಕ್ಸ್ಟ್ ಒನ್ ಬೈ ಒನ್ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ನ ರೀಚ್ ಮಾಡ್ಕೊಳ್ತಾ ನಿಮ್ಮ ಆಸೆಗಳನ್ನ, ನಿಮ್ಮ ಫೈನಾನ್ಷಿಯಲ್ ಗೋಲ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ನಂಬರ್ 6 ಯಾವ್ದಪ್ಪ ಅಂದ್ರೆ ತೃಪ್ತಿ. ನನ್ನ ಬಳಿ ಇರೋ ಅಂಥದ್ದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಒಂದು ಗೌರವಿಸ್ತೀನಿ ಅನ್ನೋಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೈಂಡ್ ಸೆಟ್ ಅಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ನಿಮ್ಮಲ್ಲಿ ಇರಬೇಕು. ನನ್ನ ಹತ್ರ ಇಷ್ಟಿದೆ, ದೇವ್ರು ನನಗೆ ಇಷ್ಟು ಕೊಟ್ಟಿದ್ದಾನೆ ಅನ್ನೋಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಮನಸ್ಸಲ್ಲಿ ಇರಬೇಕು. ಈಗ ಮುಂದೆ ಜೀವನದಲ್ಲಿ ಫೈನಾನ್ಷಿಯಲ್ ಗ್ರೋತ್ ಪಡಿತೀನಿ, ಒಂದು ಅಚೀವ್ ಮಾಡ್ತೀನಿ ಅನ್ನೋವಂಥದ್ದು ನಿಮ್ಮ ಒಂದು ಆಂಬಿಷನ್. ಆದ್ರೆ ನಿಮ್ಮ ಬಳಿ ಇವಾಗ ಇರೋ ಅಂಥದ್ದನ್ನ ಗೌರವಿಸುವಂತಹ ಮನಸ್ಥಿತಿ ನಿಮ್ದಾಗಿರ್ಬೇಕು, ಒಂದು ಪಾಸಿಟಿವ್ ಆಗಿರ್ಬೇಕು. ಇಲ್ಲ ನನ್ನ ಹತ್ರ ಇರೋದು ಯಾವುದಕ್ಕೂ ಸಾಕಾಗೋದಿಲ್ಲ, ನನ್ನ ಹತ್ರ ಏನು ಇಲ್ಲ ಅಂತ ಒಂದು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಹೋದ್ರೆ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ನಲ್ಲಿ ನೀವು ಮುಂದೆ ಸಾಗೋದಕ್ಕೆ ತುಂಬಾ ನೆಗೆಟಿವ್ ನೆಗೆಟಿವ್ ದಾರಿಗಳೇ ನಿಮ್ ಮುಂದೆ ತೋರಿಸ್ತಾ ಇರ್ತೇವೆ. ನನ್ನ ಕೈಲ ಏನೂ ಆಗೋದಿಲ್ಲ, ನನ್ನ ಕೈಲಿ ದುಡಿಯೋದಕ್ಕಾಗೋದಿಲ್ಲ, ಸೇವಿಂಗ್ ಮಾಡೋದಕ್ಕಾಗೋದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಂತೂ ಮೊದಲೇ ಆಗೋದಿಲ್ಲ ಅನ್ನೋಂತಹ ಥಿಂಕಿಂಗೇ ನಿಮ್ಮ ಮೈಂಡ್ ನಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಇರುವಂತದನ್ನ ಅಪ್ರಿಶಿಯೇಟ್ ಮಾಡ್ತಾ ನಾವು ಮುಂದೆ ಸಾಕ್ತಾ ಹೋದ್ರೆ ನಾವು ಬೇಗ ನಮ್ಮ ಫೈನಾನ್ಷಿಯಲ್ ನಲ್ಲಿ ರೀಚ್ ಆಗ್ತಾ ಹೋಗ್ಬೋದು. ಹಾಗಾಗಿ ನಮ್ಮ ಹತ್ರ ಇರೋದ್ರಲ್ಲಿ ನಾವು ತೃಪ್ತಿ ಪಡೋದನ್ನ ಕಲ್ತ್ಕೊಳ್ಬೇಕು. ಆಂಬಿಷನ್ ಅನ್ನೋಂಥದ್ದನ್ನ ಬಿಟ್ಕೊಡ್ಬಾರ್ದು. ಇರೋ ಅಂಥದ್ದು ತೃಪ್ತಿ, ಮುಂದೆ ನಾನು ಇನ್ನೂ ಮಾಡ್ಬೇಕು ಅನ್ನೋಂಥದ್ದು ಒಂದು ಆಂಬಿಷನ್. ತೃಪ್ತಿಗೂ ಆಂಬಿಷನ್ಗೂ ಯಾವತ್ತೂ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗ್ಬೇಡಿ. ತೃಪ್ತಿ ಅನ್ನೋವಂಥದ್ದು ನಮ್ಮ ಹತ್ರ ಇರೋವಂಥದ್ದನ್ನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇಂದ ಹೌದು ತೃಪ್ತಿ ಪಡ್ತಾ ಇದ್ದೀನಿ ಇರೋವಂಥದ್ರಲ್ಲಿ ಅನ್ನೋವಂಥದ್ದು. ಆಂಬಿಷನ್ ಅನ್ನೋವಂಥದ್ದು ಇನ್ನು ಮುಂದೆ ಬೆಳಿಬೇಕು ಅನ್ನೋವಂಥದ್ದೇ ನಮ್ಮ ಆಂಬಿಷನ್. ಅದೇ ಫೈನಾನ್ಷಿಯಲ್ ಗೋಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ತೃಪ್ತಿ ಇಲ್ಲ ಅನ್ನೋಂಥ ಟೈಮ್ನಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ ಬೇರೆಯವ್ರ ಲೈಫ್ನ ನಮ್ಮ ಲೈಫ್ಗೆ ಕಂಪೇರ್ ಮಾಡ್ಕೊಳ್ಳೋದ ಅಂತ ಅನ್ಸುತ್ತೆ. ಸೊ ನಾನ್ ಯಾಕೆ ಆಗಿಲ್ಲ ಅನ್ನೋವಂಥದ್ದು, ಇಲ್ಲ ಅಂದ್ರೆ ಅವ್ರು ಏನೋ ಒಂದು ಪರ್ಚೇಸ್ ಮಾಡ್ತಾ ಇದಾರೆ ಅನ್ನೆಸೆಸರಿ ಆಗಿ, ಅಂದ್ರೆ ನಾವು ಆ ರೀತಿ ಪರ್ಚೇಸ್ ಮಾಡ್ಬೇಕು ಅನ್ನೋವಂಥದ್ದು ನಮ್ಮ ಮನಸ್ಸಲ್ಲಿ ಬರುತ್ತೆ. ಯಾವಾಗ ಅಂದ್ರೆ ನಮ್ಗೆ ಇರೋವಂಥದ್ದು ಸಾಕಾಗೋದಿಲ್ಲ, ತೃಪ್ತಿ ಸಿಗ್ಲಿಲ್ಲ ಅನ್ನೋಂಥ ಟೈಮ್ನಲ್ಲಿ. ಹಾಗಾಗಿ ಬೇರೆಯವರ ಲೈಫ್ ಸ್ಟೈಲ್ಗೆ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಅವ್ರು ಏನೋ ತಗೊಳ್ತಾ ಇದಾರೆ ಅನ್ನೆಸೆಸರಿ, ನಾನು ತಗೊಳ್ಬೇಕು ಅಂತ ಅನ್ಕೊಂಡು ನೀವು ಲೋನ್ಗೋ ಇಲ್ಲ ಸಾಲ ಮಾಡೋ ಏನಾದ್ರು ತಗೊಳ್ತಾ ಹೋಗ್ತಾ ಇದ್ರೆ ಅದು ತೃಪ್ತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ಕೊಳುತ್ತೆ. ಸೊ ಹಾಗಾಗಿ ನೀವು ಬೇರೆಯವ್ರ ಲೈಫ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಜೀವನನ ಕಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಇರೋದ್ರಲ್ಲಿ ತೃಪ್ತಿ ಪಡ್ತಾ ನಿಮ್ಮ ಸ್ಯಾಲ್ರಿ ತಕ್ಕನಾಗಿ ನಿಮ್ಮ ಜೀವನನ ನಡೆಸ್ಕೊಳ್ತಾ ಜೀವನ ಪರ್ಯಂತ ನೀವು ಸುಖವಾಗಿರ್ಬೋದು, ತೃಪ್ತಿ ಅನ್ನುವಂತಹ ಮೈಂಡ್ ಸೆಟ್ ನಲ್ಲಿ ಇದ್ದಾಗ ಮಾತ್ರ. ನಂಬರ್ 7 ಯಾವ್ದಪ್ಪ ಅಂದ್ರೆ ಛಲ ಇರ್ಬೇಕು. ನೀವ್ ಏನೇ ಒಂದು ಮಾಡ್ತೀರಾ ಅಂದ್ರೆ ಛಲ ಇಲ್ಲ ಅಂತ ಅಂದ್ರೆ ಅದು ಟುಸ್ ಪಟಾಕಿ ಹಂಗೆ ಒಂಥರ ಎಮ್ಮೆ ತೆಪ್ಪೆಂಗ್ ನಾವು ಒಂದೇ ಹತ್ರ ಕುತ್ಕೊಳ್ಬೇಕಾಗುತ್ತೆ. ಧೈರ್ಯ, ಛಲ, ಆಸೆ ಅಂತ ಯಾವಾಗಿರುತ್ತೋ ನಿಮ್ಮ ಜೀವನದಲ್ಲಿ ಒಂದು ಹುರುಪು ಅನ್ನೋವಂಥದ್ದು ಮೂಡುತ್ತೆ. ಸೊ ಹಾಗಾಗಿ ಯಾವುದಕ್ಕೂ ಎದುರುಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಅಂದ್ರೆ ಅದು ಚಿಕ್ಕ ಅಮೌಂಟೇ ಆಗ್ಲಿ ನೀವು ಇವತ್ತಿಂದನೇ ಶುರು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ನಾನು ಆ ಇನ್ವೆಸ್ಟ್ಮೆಂಟ್ ನ ಬೆಳೆಸ್ಕೊಳ್ತಾ ಹೋಗ್ತೀನಿ ಅನ್ನೋಂತಹ ಛಲ, ಒಂದು ಮೈಂಡ್ ಸೆಟ್ ಪಾಸಿಟಿವ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಸೊ ಹಾಗಾಗಿ ಒಂದು 500 ರೂಪಾಯಿ ಆಗ್ಲಿ, ಇಲ್ಲ ಅಂದ್ರೆ ಒಂದು 100 ರೂಪಾಯಿನೇ ಆಗ್ಲಿ, ಸ್ಟಾರ್ಟಿಂಗು ಸಣ್ಣ ಅಮೌಂಟ್ ಇಂದಾನೆ ಮಾಡಿ. ನಿಮ್ಗೆ ಒಂದು ಧೈರ್ಯ ಅನ್ನೋಂಥದ್ದು ಬರುತ್ತೆ, ಒಂದು ಛಲ ಅನ್ನೋಂಥದ್ದು ಇದ್ರೆ ಇವತ್ತು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೆಕ್ಸ್ಟ್ ನೀವು ನಿಮ್ಮ ಅಭ್ಯಾಸಗಳನ್ನ ರೂಢಿಸ್ಕೊಳ್ತಾ ಹೋದ್ರೆ ಅದು
₹500 ಆಗುತ್ತೆ, ₹500 ₹1000 ಆಗುತ್ತೆ. ಹಾಗಾಗಿ ಯಾವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಒಂದು ಛಲ ಅನ್ನೋಂಥದ್ದು ಇರಬೇಕು. ಯಾವಾಗ ಛಲ ಅನ್ನೋಂಥದ್ದು ಇರುತ್ತೋ ಮುಂದುವರಿಯೋದಕ್ಕೆ, ಮುಂದೆ ಹೆಜ್ಜೆ ಹಾಕೋದಕ್ಕೆ ಅದೇ ನಿಮ್ಮನ್ನ ಎಳ್ಕೊಂಡು ಕರ್ಕೊಂಡು ಹೋಗುತ್ತೆ. ನಂಬರ್ 8 ಯಾವ್ದಪ್ಪ ಅಂದ್ರೆ ಬೇಡ. ನಿಮ್ ಲೈಫ್ ನಲ್ಲಿ ಏನಾದ್ರೂ ಬೇಡ ಅಂತ ಅಂದ್ರೆ ಖಡಾಖಂಡಿತವಾಗಿ ನನಗ್ ಬೇಡ ಅನ್ನೋಂಥದ್ದು ಡಿಸಿಷನ್ ನೀವು ತಗೊಳ್ಬೇಕಾಗುತ್ತೆ. ಈಗ ಯಾವ್ದೋ ಆಫರ್ ಕೊಡ್ತಾ ಇದಾರೆ, ಆಫರ್ಗೆ ಆಸೆ ಬಿದ್ದು ಮುಗಿ ಬಿದ್ದು ಹೋಗಿ ಅದನ್ನ ಪರ್ಚೇಸ್ ಮಾಡೋದ್ರ ಬದಲು ನಿಮ್ಮ ಮನಸ್ಸಿನಲ್ಲಿ ನೀವು ಅನ್ಕೊಳ್ಳಿ, ಇದು ನನ್ಗೆ ಅವಶ್ಯಕತೆ ಇದೆಯಾ, ಬೇಡ ತಾನೆ, ಬೇಡ, ಅದನ್ನ ಕಣ್ಣೆತ್ತು ನೋಡೋದಕ್ಕೆ ಹೋಗ್ಬಾರ್ದು. ಸೊ ಈ ರೀತಿ ಇದ್ದಾಗ ಮಾತ್ರ ನಿಮ್ಮ ದುಡ್ಡು ಬೇಡ 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 ಅಂತಾನೆ ಎಷ್ಟೋ ನಿಮ್ಮ ಹತ್ರ ಬಂದು 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 ಬೀಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ ಲೈಫ್ ನಲ್ಲಿ ಯಾವ್ದಾದ್ರು ಒಂದು ಅನ್ನೆಸೆಸರಿ ಶಾಪಿಂಗ್ ಆಗಿರ್ಬೋದು, ಅನ್ನೆಸೆಸರಿ ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಅನ್ನೆಸೆಸರಿ ಬ್ಯಾಡ್ ಥಿಂಕಿಂಗ್ ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಬೇಡ ಅಂತಾನೆ ಒಂದು ಪಾಸಿಟಿವ್ ಮೈಂಡ್ ನಲ್ಲಿ ದೂರ ತಳ್ಳಿ. ನೀವು ಬೇಡ ಬೇಡ ಅಂತ ಹೋದಷ್ಟು ನಾನ್ ಬರ್ತೀನಿ ಅಂತ ಲಕ್ಷ್ಮಿ ನಿಮ್ಗೆ ಒಲ್ದು ಬರ್ತಾ ಇರ್ತಾಳೆ. ಸೊ ಹಾಗಾಗಿ ನಿಮ್ಮ ಲೈಫ್ ನಲ್ಲಿ ಬೇಡ ಅನ್ನೋಂಥದ್ದನ್ನ ನೀವೇ ಡಿಸಿಷನ್ ತಗೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 9 ಯಾವ್ದಪ್ಪ ಅಂದ್ರೆ ಸಹಾಯ. ಬೇರೆಯವರಿಂದ ಸಹಾಯ ಪಡ್ಕೊಳ್ಳೋದಕ್ಕೆ ನಾಚಿಕೆ ಪಡಬೇಡಿ, ಸಂಕೋಚ ಅನ್ನೋಂಥದ್ದು ಬೇಡ, ಧೈರ್ಯದಿಂದ ಸಹಾಯನ ಪಡ್ಕೊಳ್ಳಿ. ನಿಮ್ಗೆ ಫೈನಾನ್ಷಿಯಲ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ರೆ ನೀವು ಬೇರೆಯವ್ರ ಹತ್ರ ಯಾರಾದ್ರೂ ನಿಮ್ಗಿಂತ ಒಂದು ಸ್ಟೆಪ್ ಮೇಲಿದ್ದಾರೆ ಅಂದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಇದು ಹೇಗ್ ಮಾಡ್ತೀರಾ, ಇದು ಈಗ ಮಾಡಿದ್ರೆ ಎಷ್ಟು ಲಾಭ ಬರ್ಬೋದು, ಅದಕ್ಕೆ ಯಾವ ರೀತಿ ಎಲ್ಲ ಸೇವ್ ಮಾಡ್ತಾ ಹೋಗ್ತೀರಾ, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಹೇಗೆ ಹಣನ ಡಬಲ್ ಮಾಡ್ತಾ ಹೋಗ್ತೀರಾ ಅನ್ನೋಂಥದ್ದನ್ನೆಲ್ಲ ಮನಸ್ಸು ಬಿಚ್ಚಿ ಸಹಾಯನ ಕೇಳಿ. ನೀವು ಯಾವಾಗ ಮನಸ್ಸು ಬಿಚ್ಚಿ ಏನನ್ನೂ ಮಾತಾಡೋದಿಲ್ವೋ, ಎಲ್ಲವನ್ನು ಅದ್ಮಿ ಇಡೋದಕ್ಕೆ ಟ್ರೈ ಮಾಡ್ತೀರಾ, ಅವಾಗ ನೀವು ಒಂದು ಸ್ಟೆಪ್ ಕೂಡ ಮೇಲೋಗೋದಕ್ಕೆ ಆಗೋದಿಲ್ಲ. ನಿಮ್ಮ ಸಂಕೋಚನೆ ನಿಮ್ಮ ಲೈಫ್ಗೆ ಒಂದು ಮುಳ್ಳಿವಾಗಿ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಯಾವುದಕ್ಕೂ ಸಂಕೋಚ ಪಡ್ದೇನೆ ಧೈರ್ಯದಿಂದ ಸಹಾಯನ ಕೇಳಿ. ನಾನು ದುಡ್ಡಿನ ಸಹಾಯ ಕೇಳಿ ಅಂತ ಹೇಳ್ತಾ ಇಲ್ಲ, ದುಡ್ಡು ಮಾಡೋದಕ್ಕೆ ಸಹಾಯನ ಕೇಳಿ. ಒಂದು ಒಳ್ಳೆ ರೀತಿ ದುಡ್ಡು ಮಾಡೋದಕ್ಕೆ ಸಹಾಯ ಕೇಳಿದಂತ ಸಂದರ್ಭದಲ್ಲಿ ನೀವು ಬೇರೆಯವರಿಂದ ಸಹಾಯ ಪಡ್ಕೊಳ್ತಾ ಮುಂದುವರಿತಾ ಹೋಗ್ಬೋದು. ಜೊತೆಗೆ ನಿಮ್ಮ ಕೆಳಗಡೆ ಇರೋರ್ಗೂ ಕೂಡ ನಿಮ್ಮ ಸಹಾಯದಿಂದ ಅವ್ರನ್ನ ಮೇಲೆತ್ತುತ್ತಾ ಹೋಗ್ಬೋದು. ನಿಮ್ಮ ಕೆಳಗಡೆ ಇರುವಂತ ನಿಮ್ಮ ಜೊತೆ ಕರ್ಕೊಂಡು ಬರ್ತಾ ಇರ್ತೀರೋ, ನೀವು ನಿಮಗೆ ಗೊತ್ತಿಲ್ದೇನೆ ಮೇಲ್ ಬೆಳಿತಾ ಹೋಗ್ತಾ ಇರ್ತೀರಾ. ಸೊ ಹಾಗಾಗಿ ಸಂಕೋಚ, ನಾಚಿಕೆ, ಭಯ, ಭೀತಿ ಅನ್ನೋಂಥದನ್ನ ಬಿಟ್ಟು ಆದಷ್ಟು ಬೇರೆಯವ್ರ ಹತ್ರ ಸಹಾಯ ಕೇಳೋದಕ್ಕೆ ಹಿಂದುಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 10 ಯಾವ್ದಪ್ಪ ಅಂದ್ರೆ ಶಿಕ್ಷೆ ಕೊಟ್ಕೊಳ್ಳೋ ಅಂಥದ್ದು. ಅಂದ್ರೆ ನಿಮ್ಮ ಹಣದ ವಿಷಯದಲ್ಲಿ ಏನಾದ್ರೂ ಒಂದು ತಪ್ಪಾಯ್ತು ಅನ್ನೋಂಥ ಟೈಮ್ನಲ್ಲಿ ತಪ್ಪಾಗೋಯ್ತಲ್ಲ ಅಂತ ನಿಮಗ್ ನೀವೇ ಶಿಕ್ಷೆ ಕೊಟ್ಕೊಳ್ಳೋ ಅಂಥದ್ದು. ಅಂದ್ರೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರೋವಂಥದ್ದು, ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಂದ್ರೂ ಕೂಡ ಹಿಂದೆ ಉಳ್ಕೊಳ್ಳೋ ಅಂಥದ್ದು. ನಿಮ್ಮನ್ನ ನೀವು ಯಾವಾಗ ದೂಷಿಸ್ಕೋತಿರೋ ಅವಾಗ ಅಲ್ಲಿ ಪಾಸಿಟಿವ್ ಅನ್ನೋವಂಥದ್ದು ಕ್ರಿಯೇಟ್ ಆಗೋದಿಲ್ಲ, ಬರೀ ನೆಗೆಟಿವ್ ಅನ್ನೋಂಥ ಥಾಟ್ಸ್ಗಳೇ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ಒಂದು ಯಾವುದೋ ಒಂದು ಹಣದ ವಿಚಾರದಲ್ಲಿ ಒಂದು ತಪ್ಪು ನಡೀತು ಅಂತ ಅಂದ್ರೆ, ಹೌದು ಈ ತಪ್ಪು ನಡೆದಿದೆ, ನೆಕ್ಸ್ಟ್ ಈ ತಪ್ಪು ಮಾಡ್ದೇನೆ ಇರೋ ರೀತಿ ನಾನು ಗಮನನ ವಹಿಸ್ತೀನಿ, ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆನ ಇಡ್ತೀನಿ ಅಂತ ಒಂದು ಯಾವಾಗ್ಲೂ ನಿಮ್ಮ ಮನಸ್ಸಿಗೆ ನೀವು ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಇರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಏನೋ ಒಂದು ದೊಡ್ಡದಾಗಿ ಪರ್ಚೇಸ್ ಮಾಡ್ಬಿಡ್ತೀವಿ, ಏನೋ ಒಂದು ದುಡ್ಡಿನ ವಿಷಯದಲ್ಲಿ ಪರ್ಚೇಸ್ ಮಾಡಿರ್ತೀರಾ, ಅದು ನಿಮ್ಗೆ ತಗೊಳ್ಳೋಂಥ ಟೈಮ್ನಲ್ಲಿ ಖುಷಿ ಕೊಟ್ಟಿರುತ್ತೆ, ತಗೋಬೇಕು ಅಂತ ಅನ್ಸಿರುತ್ತೆ, ಒಂದು ಒಳ್ಳೆ ಒಂದು ನಿರ್ಧಾರ ಮಾಡಿ ತಗೋಬಿಟ್ಟಿರ್ತೀರಾ. ಆದ್ರೆ ತಗೊಂಡ ಕೆಲವು ಸಮಯದ ನಂತರನೋ ಇಲ್ಲ ಕೆಲವು ದಿನಗಳ ನಂತರನೋ ನಿಮಗದು ಬೇಡ ಅನ್ಸುತ್ತೆ, ಇದು ಅನವಶ್ಯಕವಾಗಿತ್ತು, ಇದು ಅನ್ನೆಸೆಸರಿ ಅಂತ ಅನ್ನಿಸ್ತಾ ಇದೆ ಅಂತ ಯಾವಾಗ ನಿಮ್ಗೆ ಅನ್ಸುತ್ತೋ ಅವಾಗ ಒಂದು ಮನ್ಸಲ್ಲಿ ಪಶ್ಚಾತ್ತಾಪ ಅನ್ನೋವಂಥದ್ದು ಎದ್ದು ಕಾಣುತ್ತೆ. ಮನ್ಸಲ್ಲಿ ಏನೋ ಒಂದು ಫೀಲ್ ಅನ್ನೋವಂಥದ್ದು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇದನ್ನ ತಗೋಬಾರ್ದಾಗಿತ್ತು, ಸುಮ್ಮನೆ ಅನ್ನೆಸೆಸರಿ ದುಡ್ಡನ್ನ ವೇಸ್ಟ್ ಮಾಡ್ಬಿಟ್ನೇನೋ, ಈ ದುಡ್ಡು ಇದ್ದಿದ್ರೆ ಯಾವ್ದಕ್ಕಾದ್ರೂ ಆಗಿರೋದೇನೋ ಅಂತ ಅವಾಗ ಅನ್ಸುತ್ತಲ್ವಾ. ಅವಾಗ ಆಗಿದ್ದಾಗೋಗಿದೆ, ನೀವು ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ. ಸೊ ನೆಕ್ಸ್ಟ್ ಆ ತಪ್ಪು ಆಗದೇನೆ ಇರೋ ರೀತಿ ಎಚ್ಚರಿಕೆ ವಹಿಸ್ಕೊಂಡು ಮುಂದೆ ನಡಿಬೇಕಾಗುತ್ತೆ. ಆಗೋಯ್ತಲ್ಲ ಅಂದ್ರೆ ಆಗಿದ್ದಾಗೋಯ್ತು, ಮುಂದೆ ಆಗೋವಂಥದ್ದನ್ನ ನೋಡ್ಬೇಕಲ್ವಾ. ಸೊ ನಾನು ಹೇಳ್ತಾ ಇರೋದು, ನಿಮ್ಮ ತಪ್ಪಿಗೆ ನೀವೇ ಶಿಕ್ಷಣ ಕೊಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಶಿಕ್ಷೆ ಅಂತ ಅಂದ್ರೆ ನೆಕ್ಸ್ಟ್ ಅದು ಆಗದೇನೆ ಇರೋ ರೀತಿ ನೋಡ್ಕೊಳ್ಳೋವಂಥದ್ದು. ಮುಂದೆ ಯಾವ್ದಾದ್ರು ದೊಡ್ಡ ಖರೀದಿ ಮಾಡ್ಬೇಕು ಅಂದ್ರೆ ಫಸ್ಟ್ 24 ಗಂಟೆ ರೂಲ್ಸ್ ನ ಫಾಲೋ ಮಾಡಿ. ನಿಮ್ಗೆ ಬೇಕಾ ಆಡ್ ಟು ಕಾರ್ಡ್ ಮಾಡಿ, 24 ಗಂಟೆನಲ್ಲಿ ಅದು ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಬೇಡ ಅಂತ ಅಂದ್ರೆ ಅದನ್ನ ರಿಮೂವ್ ಮಾಡಿ ನೆಮ್ಮದಿ ನಿಮ್ಮ ದುಡ್ಡನ್ನ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ, ಈ ದುಡ್ಡು ಅನ್ನೋವಂಥದ್ದು ಪಾಸಿಟಿವ್ ಆಗಿ ಕಮ್ಮಿ ಥಿಂಕಿಂಗ್ ಮಾಡಿದ್ರೆ ನೆಗೆಟಿವ್ ಆಗಿ ಜಾಸ್ತಿ ಥಿಂಕಿಂಗ್ ಮಾಡೋ ತರ ಮಾಡುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಪಾಸಿಟಿವ್ ಕಡೆ ಒಲವನ್ನ ತೋರಿಸಿ, ನೆಗೆಟಿವ್ ಆಗಿ ಬಂತಾ ಎಗೇನೆಸ್ಟ್ ಆಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಸಡನ್ಲಿ ಪಾಸಿಟಿವ್ ಆಗಿ ನಾವು ರೂಢಿ ಮಾಡ್ಕೊಳ್ತೀವಿ ಅಂದ್ರೆ ಆಗೋದಿಲ್ಲ, ನೀವು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆಗುತ್ತೆ.
ಸಡನ್ಲಿ ಅನ್ನೋದಕ್ಕೂ ಪ್ರಯತ್ನ ಅನ್ನೋದಕ್ಕೂ ತುಂಬಾ ಅಂತರ ಇದೆ. ಸಡನ್ಲಿ ಅಂದ್ರೆ ಸಡನ್ಲಿ ಏನಾದ್ರೂ ಆಗ್ಬೋದು, ಬರೀ ನಮಗ್ ಬರೋದೆಲ್ಲ ಸಡನ್ಲಿ ನೆಗೆಟಿವ್ ಥಾಟ್ಸ್ಗಳೇ. ಆದ್ರೆ ಪ್ರಯತ್ನ ಅನ್ನೋಂಥದ್ರಲ್ಲಿ ಮಾಡಿದ್ರೆ ಆ ಸಡನ್ಲಿ ಅನ್ನೋಂತಹ ವರ್ಡ್ನೇ ನೀವು ಕಿತ್ತು ಬಿಸಾಕಿ ಪಾಸಿಟಿವ್ ಅನ್ನೋಂತಹ ವರ್ಡ್ನ ನೀವು ನಿಮ್ಮ ಮನಿ ವಿಷಯದಲ್ಲಿ ಬದಲಾಯಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಷ್ಟು ಟಿಪ್ಸ್ಗಳನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳು ನೀವು ಫಾಲೋ ಮಾಡಲೇಬೇಕು. ಒಂದು ನಿಮ್ಮ ಮನಿ ಮೈಂಡ್ ಸೆಟ್ನ ನೀವು ಯಾವಾಗ ಬದಲಾಯಿಸ್ಕೊಳ್ತಾ ಹೋಗ್ತಿರೋ ನಿಮ್ಮ ಫೈನಾನ್ಷಿಯಲ್ ಗೋಲ್ನು ಕೂಡ ನೀವು ಬೇಗ ರೀಚ್ ಮಾಡ್ಕೊಳ್ಬಹುದು. ನೀವು ಬಿ ಸ್ಟ್ರಾಂಗ್ ಆಗಿರ್ಬೇಕು, ಯಾವುದಕ್ಕೂ ಪೇಷನ್ಸ್ನ ಕಳ್ಕೋಬಾರ್ದು. ಜೊತೆಗೆ ನೆಗೆಟಿವ್ ಥಾಟ್ಸ್ಗಳಿಂದ ಆದಷ್ಟು ದೂರ ಇರಿ. ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಧೈರ್ಯದಿಂದ ಮುನ್ನುಗ್ಗಿ. ಕೆಲವೊಂದು ವಿಷಯದಲ್ಲಿ ಎಸ್ ಅಂತ ಹೇಳಿ, ಕೆಲವೊಂದು ವಿಷಯದಲ್ಲಿ ನೋ ಅಂತ ಹೇಳಿ. ದುಡ್ಡಿನ ವಿಚಾರದಲ್ಲಿ ನಿಮ್ಮ ಹತ್ರ ಇರೋದ್ರಲ್ಲಿ ತೃಪ್ತಿ ಪಡಿ. ಛಲದಿಂದ ಮುನ್ನುಗ್ಗಿ. ಬೇರೆಯವ್ರ ಸಹಾಯ ಕೇಳೋದಕ್ಕೆ ಹಿಂಜರಿಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸುವಂತ ಟೈಮ್ ಬಂದಾಯ್ತು. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಯಾವ ರೀತಿ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ